ಮರುದಿನ ಬೆಳಗ್ಗೆ ಮಂಜುನಾಥ್ ರೆಡಿಯಾಗಿ ಎಲ್ಲಿಗೋ ಹೊರಟ್ರು. ಅವ್ರ ಮುಖದಲ್ಲಿ ಜೀವ ಕಳೆಯೇನೂ ಇರಲಿಲ್ಲ. ಅಶ್ವಿತಾ ಮನೆಯಲ್ಲೇ ಉಳಿದ್ಲು. ಅನುರಾಧ ಅವರು ಬುದ್ಧಿ ಹೇಳಲು ಪ್ರಯತ್ನಿಸಿ ಸೋತರು. ಜಾಸ್ತಿ ಮಾತಾಡಲು ಭಯ, ಹಠಮಾರಿ ಬುದ್ಧಿ ಮತ್ತೆ ತಿರುಗಿದೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಾಳು, ಏನೂ ಹೇಳ್ಬೇಡ ಎಂದು ಎಚ್ಚರಿಕೆ ಕೊಟ್ಟಿಯೇ ಹೋಗಿದ್ದರು ಮಂಜುನಾಥ್. ಸೀದಾ ಅನಿಕೇತನ ಪಬ್ಲಿಕ್ ಸ್ಕೂಲ್ ಹತ್ರ ಹೋಗುವಂತೆ ರಾಜಣ್ಣನಿಗೆ ಹೇಳಿದ್ರು. ಯಾಕೆ ಸರ್, ಏನೋ ಒಂಥರ ಇದ್ದೀರಿ, ಮೈಯಲ್ಲಿ ಹುಷಾರಿಲ್ವಾ, ಡ್ಯೂಟಿಗೆ ಹೋಗಲ್ವಾ ಎಂದು ಕೇಳುತ್ತಾ ಅನಿಕೇತನ ಸ್ಕೂಲ್ ಕಡೆ ಕಾರನ್ನು ತಿರುಗಿಸಿದ ರಾಜಣ್ಣ. ಇಲ್ಲ, ಬೇರೆ ಕೆಲಸ ಇದೆ, ಸ್ವಲ್ಪ ತಲೆನೋವು ಎಂದು ಮುಂದೆ ಅವನು ಮಾತಾಡದಂತೆ ಮಾಡಿದ್ರು. ಸ್ಕೂಲ್ ಹತ್ತಿರ ಕಾರ್ ನಿಂತಿದೆ. ರಾಜಣ್ಣ, ನೀನು ಇಲ್ಲೇ ವೆಯ್ಟ್ ಮಾಡು, ನಾನು ಬರ್ತೀನಿ ಎಂದು ಹೇಳಿ ಕಾರಿಂದ ಇಳಿದು ಹೋದರು. ಗೇಟ್ ಹತ್ತಿರ ನಿಂತಿದ್ದ ವಾಚ್ಮ್ಯಾನ್, ಯಾರು ನೀವು ಎಂದು ಕೇಳಿದ. ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ ಎಂದು 10 ನಿಮಿಷ ಮಾತನಾಡಿ ಅವರಿಂದ ಅವರ ಅಡ್ರೆಸ್, ಫೋನ್ ನಂಬರ್ ತೆಗೆದುಕೊಂಡು ಕೈ ಮುಗಿದು ತಿರುಗಿ ಬಂದರು ಕಾರ್ ಕಡೆಗೆ. ರಾಜಣ್ಣ, ಮಗ ಮನೇಲಿದ್ದಾನಾ ಕೇಳಿದ್ರು. ಇಲ್ಲ ಸರ್, ಹೊರಗೆಲ್ಲ ಹೋಗಿದ್ದಾನೆ. ಅವನಿಗೆ ಕೆಲಸದ್ದೇ ಯೋಚನೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ. ನಮ್ಮ ಹತ್ರ ಎಲ್ಲಿರುತ್ತೆ ಹೇಳಿ ಅಷ್ಟೊಂದು ಬಂಡವಾಳ ಎನ್ನುತ್ತಾ ನಿಟ್ಟುಸಿರಿಟ್ಟ ರಾಜಣ್ಣ. ಅವನ ಮಾತಿಗೆ ಪ್ರತಿ ಹೇಳದೆ, ರಾಜಣ್ಣ, ನಿಮ್ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರೋಣ ಕೇಳಿದರು ಮಂಜುನಾಥ್. ನಮ್ಮನೆಗ ಹೋಗೋಣ ಸರ್, ಖಂಡಿತ. ಯಾಕೋ ನಿಮ್ಮ ಮನಸ್ಸು ಸರಿಯಿಲ್ಲ ಅನ್ನಿಸ್ತಿದೆ ಎಂದ ರಾಜಣ್ಣ. ಮಂಜುನಾಥ್ ಅವರ ಮನೆಗಿಂತ ಸ್ವಲ್ಪ ಅಂತರದಲ್ಲಿತ್ತು ರಾಜಣ್ಣನ ಮನೆ. ಸ್ವಲ್ಪ ಕಿರಿದಾದ ದಾರಿಯಲ್ಲಿ ತುಸು ಮೆಲ್ಲಗೆ ಚಲಿಸಬೇಕು. ಮನೆಯ ಹೊರಗೆ ಕಾರ್ ನಿಲ್ಲಿಸಿ ಬನ್ನಿ ಸರ್ ಎಂದು ಕರೆದ. ಪುಟ್ಟ ಮನೆ, ಸಣ್ಣ ಅಂಗಳದಲ್ಲೊಂದು ಬಾವಿ, ಆಳವಿಲ್ಲದ್ದು. ಅಂಗಳದ ತುಂಬ ಹೂವಿನ ಗಿಡಗಳಿದ್ದವು. ಬಣ್ಣ ಬಣ್ಣದ ಗುಲಾಬಿ, ದಾಸವಾಳ, ಕನಕಾಂಬರ, ಮಲ್ಲಿಗೆ, ಹೀಗೆ ನಾನಾ ಬಣ್ಣದ ನಾನಾ ತರಹದ ಹೂಗಳು. ಪರವಾಗಿಲ್ಲ ರಾಜಣ್ಣ, ಹೂವಿನ ಗಿಡ ತುಂಬ ಚೆನ್ನಾಗಿ ಬೆಳೆಸಿದ್ದೀಯಾ ಎಂದರು ಮಂಜುನಾಥ್. ನಾನಲ್ಲ ಸರ್, ನನ್ನ ಮಗ ನವೀನ ಬೆಳೆಸಿದ್ದು. ಅವನಮ್ಮನಿಗೆ ಹೂವಿನ ಗಿಡ ಅಂದರೆ ಪ್ರಾಣವಾಗಿತ್ತು. ಅವಳು ಹೋದಾಗಿನಿಂದ ಅಮ್ಮನ ನೆನಪಿಗೆ ಅಂತ ಇಡೀ ಅಂಗಳದ ತುಂಬೆಲ್ಲ ಹೂವಿನ ಗಿಡ ನೆಟ್ಟು ಆರೈಕೆ ಮಾಡ್ತಾ ಅಮ್ಮನನ್ನು ನೆನೆಸ್ಕೊತಾನೆ ಎನ್ನುತ್ತಾ ಕಣ್ಣಂಚು ಒರೆಸಿಕೊಂಡರು. ಸಾರಿ ರಾಜಣ್ಣ, ಅಳಬೇಡಿ, ಎಲ್ಲರೂ ಋಣ ಮುಗಿದ ನಂತರ ಹೋಗಲೇಬೇಕು. ನಿನ್ನೆ ಅವರು, ನಾಳೆ ನಾವು ಎಂದರು. ರಾಜಣ್ಣನದು ಸಣ್ಣದಾದ ಚಂದದ ಕುಟುಂಬ. ಹೆಂಡತಿ ಸಾವಿತ್ರಿ, ನವೀನ್ ಒಬ್ಬನೇ ಮಗ. ಒಮ್ಮೆ ಸಾವಿತ್ರಿಯವರ ತವರು ಮನೆಯಲ್ಲಿ ಏನೋ ಕಾರ್ಯಕ್ರಮ ಇದ್ದ ಕಾರಣ ಎಲ್ಲರೂ ಹೋಗಿದ್ದರು. ಒಂದು ದಿನ ಉಳಿದು ಮರುದಿನ ಎಲ್ಲರೂ ಬರುವುದೆಂದು ನಿರ್ಧರಿಸಿದ್ರು. ಆದರೆ ಅಲ್ಲಿ ಎಲ್ಲರೂ ತುಂಬ ಒತ್ತಾಯ ಮಾಡಿದ್ರಿಂದ ಅಮ್ಮ ಮಗನನ್ನು ಅಲ್ಲೇ ಬಿಟ್ಟು ತಾನೊಬ್ಬನೇ ಬಂದಿದ್ದ ರಾಜಣ್ಣ. ಮರುದಿನ ಅಮ್ಮ ಮಗ ಬರುವ ಬಸ್ ಆಕ್ಸಿಡೆಂಟ್ ಆಗಿ ಸಾವಿತ್ರಿ ಅಲ್ಲೇ ಅಸುನೀಗಿದ್ರೆ ನವೀನ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ. ಕೊನೆಗೂ ನವೀನ್ ಬದುಕಿದ್ದ. 2 ಆಪರೇಷನ್ಗಳಾಗಿತ್ತು. ಅದರೆಲ್ಲ ಖರ್ಚು ವೆಚ್ಚ ನೋಡಿಕೊಂಡವರು ಮಂಜುನಾಥ್. ಆ ಋಣವೂ ಕೂಡ ರಾಜಣ್ಣ ಮತ್ತು ನವೀನ್ ಮೇಲಿತ್ತು. ಕೂತ್ಕೊಳ್ಳಿ ಸರ್, ಹೆಣ್ಣು ಮಕ್ಕಳಿಲ್ಲದ ಮನೆ, ಅಂದ ಇಲ್ಲ, ಅಲಂಕಾರ ಇಲ್ಲ ಎಂದ ರಾಜಣ್ಣ. ಹೌದು ರಾಜಣ್ಣ, ನೀನು ಯಾಕೆ ನವೀನ್ ಮದುವೆ ಮಾಡಬಾರ್ದು ಕೇಳಿದ್ರು ಮಂಜುನಾಥ್. ಮದುವೆನಾ ಈಗ? ಮೊದಲು ಅವನಿಗೊಂದು ಕೆಲಸ ಅಂತ ಆಗಲಿ, ನಂತರ ಮಾಡೋದೇ ಎಂದರು. ನಿನ್ನ ಮಗನ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ. ಅವನಿಗೆ ಬಿಸ್ನೆಸ್ ಮಾಡೋಕ್ಕೆ ನಾನು ಹಣ ಕೊಡ್ತೀನಿ, ರಿಟರ್ನ್ ಮಾಡೋದೇನು ಬೇಡ. ಆದರೆ ನಾನು ತೋರಿಸಿದ ಹುಡುಗಿನ ಮದುವೆ ಮಾಡು ರಾಜಣ್ಣ, ನಿನ್ನ ಉಪಕಾರವನ್ನು ಯಾವತ್ತೂ ಮರೆಯಲ್ಲ ಎನ್ನುತ್ತಾ ಕೈ ಮುಗಿದು ಕುಳಿತರು ಮಂಜುನಾಥ್. ರಾಜಣ್ಣನಿಗೆ ಅಲ್ಲಿ ಏನಾಗುತ್ತಿದೆ, ಮಂಜುನಾಥ್ ಯಾಕೆ ಆಗ ಮಾತಾಡ್ತಿದ್ದಾರೆ ಎಂದು ಅರ್ಥವೇ ಆಗದಾಯಿತು. ಸರ್, ಇದೆಲ್ಲ ಏನು ಎನ್ನುತ್ತಾ ಅವ್ರ ಬಳಿ ಕುಳಿತ. ಮಂಜುನಾಥ್ ನಡೆದ ಎಲ್ಲವನ್ನೂ ವಿವರಿಸಿದ್ರು. ಇಂದು ಸ್ಕೂಲ್ ಹತ್ತಿರ ಹೋಗಿ ಆಶಾಳ ಅಪ್ಪನ ಹತ್ರ ಮಾತಾಡಿ ಬಂದೆ. ಅವರಿಗೆ ಒಂದಿಷ್ಟು ಹಣ ಕೊಡುತ್ತೇನೆ. ನಿಮ್ಮ ಮಗಳಿಗೆ ಒಳ್ಳೆಯ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಮಾಡುವ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಳ್ತೇನೆ ಅಂದೆ. ಅವರಿಗೆ ಇನ್ನೂ ಪೂರ್ಣವಾಗಿ ಆಕಾಶ್ ಮನೆಯವರ ಮೇಲೆ ಕೋಪ ಕರಗಿಲ್ಲ. ಜೊತೆಗೆ ಹಣದ ಆಮಿಷ ಒಪ್ಕೊಂಡ್ರು. ಆದರೆ ಹುಡುಗನನ್ನು ಎಲ್ಲಿ ಹುಡುಕ್ಲಿ? ನವೀನ್ ಮದುವೆ ಆದರೆ ಅವನ ಬಾಳು ಸೆಟಲ್ ಆಗುತ್ತೆ, ನನ್ನ ಮಗಳ ಬದುಕು ಹಸನಾಗುತ್ತೆ. ಪ್ಲೀಸ್ ಇಲ್ಲ ಎಂದು ಮಾತ್ರ ಹೇಳ್ಬೇಡ ಎಂದರು. ಅಶ್ವಿತಾಳ ಹಠದ ಪರಿಚಯ ರಾಜಣ್ಣನಿಗೂ ಇತ್ತು. ಹಠಮಾರಿಯಾದರೂ ಅವಳೆಂದರೆ ಇವರಿಗೂ ಇಷ್ಟ. ಏನು ಹೇಳ್ಬೇಕೆಂದು ತೋಚದೆ ನಿಂತರು. ಒಂದೆಡೆ ಮಗನು ಇವತ್ತು ಬದುಕಿರುವುದೇ ಇವರಿಂದ. ಅವರ ಋಣ ಇಬ್ಬರ ಮೇಲೂ ಇದೆ. ಹಾಗೆಂದು ಇದನ್ನು ಒಪ್ಪಿಕೊಳ್ಳಲು ಇದು ಮಗನ ಬದುಕಿನ ಪ್ರಶ್ನೆ. ನವೀನ್ ಏನಂತಾನೇನೋ ಎಂದು ರಾಗವೆಳೆದ ರಾಜಣ್ಣ. ನವೀನ್ ಒಪ್ಕೋತಾನೆ, ನೀವೇನು ಎದುರುಬೇಡಿ ಎನ್ನುತ್ತಾ ಒಳಬಂದ ನವೀನ್. ಅಂಕಲ್, ನಿಮ್ಮ ಋಣ ತೀರ್ಸೋಕ್ಕೆ ನನಗಿಂದು ಅವಕಾಶ ಸಿಕ್ಕಿದೆ. ಜೊತೆಗೆ ನನ್ನ ಸ್ವಾರ್ಥನೂ ಇದೆ. ನೀವು ಹೇಳಿರೋ ಎಲ್ಲ ಮಾತು ಕೇಳಿಸ್ಕೊಂಡೆ. ಆದರೂ ಒಪ್ಕೋತೀನಿ. ಎಲ್ಲ ಲವರ್ಸ್ ಮದುವೆ ಆಗೋಕ್ಕಾಗಲ್ಲ.
ಹೆಚ್ಚಿನವರು ಲವ್ ಮಾಡೋದೇ ಒಬ್ರನ್ನ, ಮದುವೆ ಆಗೋದೇ ಇನ್ನೊಬ್ರನ್ನಾಗಿರುತ್ತೆ. ಸ್ವಲ್ಪ ದಿನ ಹೊಂದ್ಕೊಳ್ಳೋಕೆ ಕಷ್ಟ ಆಗುತ್ತೆ, ನಂತರ ಸರಿ ಆಗುತ್ತೆ. ಅಪ್ಪ, ನೀವು ಬೇಜಾರಾಗೋದೇನು ಬೇಡ, ಈಗಾದರೂ ಇವರ ಋಣ ತೀರ್ಸೋಣ ಎಂದು ಕೈ ಮುಗಿದ. ಅವನನ್ನು ಒಮ್ಮೆಲೆ ಬಾಚಿ ತಬ್ಬಿ ಥ್ಯಾಂಕ್ ಯು ನವೀನ ಎಂದರು ಮಂಜುನಾಥ್. ಅವರ ಮುಖದಲ್ಲಿ ಈಗೊಂದು ಸಮಾಧಾನ ಮನೆ ಮಾಡಿತು. ಒಬ್ಬ ಹಠಮಾರಿ ಹುಡುಗಿಯ ಹಠಕ್ಕಾಗಿ ತನ್ನದೇ ಲೋಕದಲ್ಲಿ ಮುಳುಗಿ ಮುಂದಿನ ಜೀವನದ ಕನಸು ಕಾಣುತ್ತಿದ್ದ ಒಬ್ಬ ಮುಗ್ಧ ಹುಡುಗಿಯ ಕನಸು, ಪ್ರೀತಿ ಎಲ್ಲವನ್ನೂ ಬಲಿ ಪಡೆಯುವ ಸಂಪೂರ್ಣ ಸಿದ್ಧತೆ ಇಲ್ಲಿ ನಡೆಯುತ್ತಿತ್ತು. ಮಂಜುನಾಥ್, ರಾಜಣ್ಣ, ಆಶಾಳ ಅಪ್ಪ, ನವೀನ್ ಇವರೆಲ್ಲರೂ ಇದರ ಭಾಗವಾಗಿದ್ರು. ಅಶ್ವಿತಾಳ ಕೆಟ್ಟ ಆಟ ಗೆಲ್ಲುವ ಕ್ಷಣ ದಿನದಿಂದ ದಿನಕ್ಕೆ ಸನಿಹವಾಗುತ್ತಿತ್ತು. ಆಕಾಶ್ಗೆ ಅಶ್ವಿತಾ ಅತಿಯಾಗಿ ನೆನಪಾಗ್ತಿದ್ಲು. ಆದರೂ ಅವಳಿಗೆ ಕಾಲ್ ಮೆಸೇಜ್ ಮಾಡಿರಲಿಲ್ಲ. ಅವಳು ಕಾಲೇಜ್ಗೂ ಬರ್ತಿಲ್ಲ ಎಂದು ಪವಿತ್ರಳನ್ನ ಕೇಳಿ ತಿಳಿದಿದ್ದ. ಹಿಂದೇಕೋ ಅವಳ ನೆನಪು ತುಸು ಅತಿಯಾಗಿಯೇ ಆಯಿತು. ಅವನು ಆಶೀಶ್ಗೆ ಕಾಲ್ ಮಾಡ್ದ. ಆಶೀಶ್ ಮೊದಲಿನ ಸ್ನೇಹದಿಂದಲೇ ಮಾತನಾಡಿದ. ಆಕಾಶ್ ಎಲ್ಲರ ಕುರಿತು ವಿಚಾರಿಸಿದ. ಅಶ್ವಿತಾ ಮೊದಲಿಗಿಂತ ತುಸು ಗೆಲುವಾಗಿದ್ದಾಳೆ. ಇನ್ನೊಂದೆರಡು ದಿನದಲ್ಲಿ ಕಾಲೇಜ್ಗೂ ಬರಬಹುದು ಎಂದು ತಿಳಿಸಿದ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾದಂತಾಯಿತು ಆಕಾಶನಿಗೆ. ಆಕಾಶ್, ನಿನಗೇನೋ ಹೇಳ್ಬೇಕು, ನಾಳೆ ಸಂಜೆ ಕಾಲೇಜ್ ರೋಡಲ್ಲಿ ಕಾಯ್ತಾ ಇರ್ತೀನಿ ಎಂದು ಆಶಾ ಮೆಸೇಜ್ ಮಾಡಿದ್ದಳು. ಮನೆಗೆ ಬಾ ಅಂತ ಇದ್ದವಳು ಯಾಕೆ ಬೇರೆ ಪ್ಲೇಸ್ ಹೇಳಿದ್ದಾಳೆ ಎಂದು ಯೋಚಿಸುತ್ತಾ ಹೊರಟ ಆಕಾಶ್ ನನ್ನನ್ನು ನೋಡಿದ್ದೇ ಓಡಿ ಬಂದಳು. ಆಕಾಶ್, ನಾನು ನೀನು ಎಲ್ಲಾದರೂ ಹೋಗ್ಬಿಡೋಣ. ನನ್ನ ಮದುವೆ ಮಾಡೋಕೆ ಅಪ್ಪ ಎಲ್ಲ ತಯಾರಿ ನಡೆಸ್ತಿದ್ದಾರೆ. ಯಾರೋ ಬೇರೆ ಹುಡುಗನ ಜೊತೆ ನನ್ನ ಮದುವೆ ಮಾಡ್ತಾರೆ. ಆಕಾಶ್, ನಿನ್ನ ಬಿಟ್ಟು ನನ್ನ ಹತ್ರ ಬದುಕೋಕ್ಕಾಗಲ್ಲ. ಪ್ಲೀಸ್ ನನ್ನ ಮದುವೆ ಆಗು ಎಂದು ಹಿಂದೆ ಮುಂದೆ ನೋಡದೆ ಮಾತಾಡುತ್ತಿದ್ಲು. ಆಶಾ, ಬಿ ಕೂಲ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಿಂಗ್ಯಾಕೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಾರೆ? ನಡಿ, ಮನೆಗೆ ಹೋಗಿ ಮಾತಾಡೋಣ. ರೋಡಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಅವಳನ್ನು ಕರೆದುಕೊಂಡು ಅವಳ ಮನೆಗೆ ಹೊರಟ. ಅವರಿಬ್ಬರನ್ನು ಒಟ್ಟಿಗೆ ನೋಡಿದ್ದೇ ಈಶಯ್ಯನವರು ಅಂದರೆ ಆಶಾಳ ಅಪ್ಪನ ಮುಖ ಕೋಪದಿಂದ ಕೆಂಡದಂತೆ ಕೆಂಪಾಯಿತು. ಎಲ್ಲಿ ಅಲಿಯೋಕ್ ಹೋಗಿದ್ದೀಯೇ ಇವನ್ ಜೊತೆ? ನಿನಗೆ ಮದುವೆ ಫಿಕ್ಸ್ ಆಗಿರೋದಾದ್ರೂ ನೆನಪಿದೆಯೋ ಇಲ್ವೋ ಎಂದರು. ಮದುವೆ ಫಿಕ್ಸ್ ಆಗಿರೋ ಹುಡುಗನ ಜೊತೆ ತಾನೇ ಅವಳು ಹೋಗಿದ್ದು, ಅದರಲ್ಲೇನಿದೆ ಎಂದ ಆಕಾಶ್. ಯಾರೋ ಮದುವೆ ಆಗೋ ಹುಡುಗ, ನೀನು ಆ ಕನಸೆಲ್ಲ ಕಾಣಬೇಡ. ನಿನ್ನ ಜೊತೆ ಈ ಜನ್ಮದಲ್ಲಿ ಅವಳು ಮದುವೆ ಆಗಲ್ಲ ಎಂದು ಕಠೋರವಾಗಿಯೇ ನುಡಿದರು ಈಶಯ್ಯ. ಏನಾಗಿದೆ ಮಾವ ನಿಮಗೆ? ಯಾಕೆ ಹೀಗಾಡ್ತಿದ್ದೀರಿ? ಅವಳು ನನ್ನ ಮದುವೆ ಆಗಿಲ್ಲ ಅಂದರೆ ಖಂಡಿತ ಸುಖವಾಗಿರಲ್ಲ. ನೀವು ನಮ್ಮ ಮದುವೆಗೆ ಒಪ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೆ. ಈಗ ನೋಡಿದರೆ ಹಳೆ ವರ್ಷೆ ಮತ್ತೆ ಶುರು ಮಾಡಿದ್ದೀರಿ. ಪ್ಲೀಸ್ ಮಾವ, ನಮ್ಮಿಬ್ಬರನ್ನ ದೂರ ಮಾಡಬೇಡಿ ಎಂದ. ನಿಮ್ಮ ಮನೆಯವರ ನೆರಳು ಕಂಡ್ರೂ ನನಗಾಗಲ್ಲ. ಇನ್ನು ಆ ಮನೆಗೆ ನನ್ನ ಮಗಳನ್ನು ಕೊಡೋದಾ? ಸಾಧ್ಯವೇ ಇಲ್ಲ. ನೀನಿನ್ನು ಹೊರಡಬಹುದು. ಮತ್ತೆ ಪದೇ ಪದೇ ಈ ಮನೆಗೆ ಬರೋ ಪ್ರಯತ್ನ ಮಾಡಬೇಡ. ಒಡೆದು ಹೋದ ಸಂಬಂಧಕ್ಕೆ ಎಷ್ಟೇ ತೇಪೆ ಹಾಕಿದ್ರೂ ಅಷ್ಟೇ ಎನ್ನುತ್ತಾ ಮತ್ತಲ್ಲಿ ನಿಲ್ಲದೆ ಹೊರಹೋದ್ರು. ಅಲ್ಲೇ ನಿಂತರೆ ಆಕಾಶ್ನ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟ ಎಂದ್ಕೊಂಡ್ರು. ಅತ್ತೆ, ಇದೆಲ್ಲ ಏನು? ಮಾವ ಯಾಕೆ ಹೀಗಾಡ್ತಿದ್ದಾರೆ? ಏನಾಯ್ತು ಎಂದು ಕೇಳಿದ ಆಕಾಶ್. ಗೊತ್ತಿಲ್ಲಪ್ಪ, ಮೊನ್ನೆಯಿಂದ ಹೀಗಾಡ್ತಿದ್ದಾರೆ ಎಂದು ಕಣ್ಣೊರೆಸಿಕೊಂಡರು. ಗಂಡನ ಮಾತಿಗೆ ಎಂದೂ ಎದುರಾಡದ ಹೆಣ್ಮಗಳವಳು. ಅಳುವುದೊಂದೇ ತಿಳಿದವರು. ಆಶಾಳ ಅಳುವಂತೂ ನಿಲ್ಲುವಂತಲೇ ಇರಲಿಲ್ಲ. ಅವಳದು ಒಂದೇ ಹಠ, ನನ್ನನ್ನು ಕರೆದುಕೊಂಡು ಎಲ್ಲಾದರೂ ಹೋಗು ಎಂದು. ಅವಳನ್ನು ಸಮಾಧಾನಿಸುವುದೇ ಅವನಿಗೆ ದೊಡ್ಡ ಸಾಹಸವಾಯಿತು. ನಿನಗೆ ನಾನು ಇಷ್ಟ ಇಲ್ವೇನೋ, ಅದಕ್ಕೆ ನೀನು ಹೀಗಾಡ್ತಿದೀಯಾ ಎಂದು ತನ್ನ ನೋವಿಗೆ ಬೇರೆಯದೇ ರೂಪ ಕೊಡತೊಡಗಿದಳು ಆಶಾ. ಇಲ್ಲ ಕಣೆ, ನನ್ನ ಉದ್ದೇಶ ಕೇವಲ ನಿನ್ನ ಮದುವೆ ಆಗೋದು ಮಾತ್ರ ಅಲ್ಲ, ಎರಡು ಮನೆಯವರನ್ನು ಒಂದು ಮಾಡಬೇಕು. ನಿನ್ನ ಈಗಲೇ ಕರೆದುಕೊಂಡು ಹೋಗಿ ಮದುವೆ ಆಗ್ಬೋದು. ಆದರೆ ಆಗ ಮಾವನ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಸಂಬಂಧ ಇನ್ನಷ್ಟು ಅಳಿಸುತ್ತೆ. ನಿನಗೆ ತವ್ರ ಮನೆ ದೂರ ಆಗುತ್ತೆ. ಈಗ ಅತ್ತೆ ತವರಿಂದ ದೂರ ಆಗಿ ಕಣ್ಣೀರಲ್ಲಿ ಕೈ ತೊಳೆಯೋದನ್ನು ನೋಡ್ತಿದೀಯಲ್ವಾ ನೀನು? ಅದೇ ಪರಿಸ್ಥಿತಿ ನಿಂಗೂ ಆಗಬೇಕಾ? ಮತ್ತೆ ಅತ್ತೆಗೆ ತವರೂ ಇಲ್ಲ, ಮಗಳೂ ಇಲ್ಲ ಆಗುತ್ತೆ. ಅವರು ಯಾವಾಗಲೂ ನೋವಲ್ಲೇ ಇರಬೇಕಾ? ಅದೆಲ್ಲದಕ್ಕೂ ಪರಿಹಾರವಾಗಿ ನಮ್ಮ ಮದುವೆ ಇರಬೇಕೇ ಹೊರತು ಇನ್ನೊಂದು ಸಮಸ್ಯೆಯ ಮೂಲವಾಗಿ ಅಲ್ಲ ಎಂದ ಆಕಾಶ್. ಅವನ ಮಾತಲ್ಲೂ ಸತ್ಯವಿದೆ ಎನಿಸಿತು. ಸರಿ, ನನ್ನ ಕೈ ಬಿಡಲ್ಲ ತಾನೇ? ನೀನಿಲ್ಲ ಅಂದರೆ ಈ ಬದುಕೇ ಇಲ್ಲ ನನಗೆ ಎಂದಳು ಕಣ್ತುಂಬ ನೀರು ತುಂಬಿಕೊಂಡು. ಇಲ್ಲ ಪುಟ್ಟ, ನಿನಗೋಸ್ಕರ ತಾನೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ನಿನ್ನ ಕೈ ಬಿಡೋದುಂಟಾ? ಅಂಥ ಸಮಯ ಬಂದರೆ ನನ್ನ ಪ್ರಾಣ ಕೊಟ್ಟಾದರೂ ನಿನ್ನ ಉಳಿಸ್ಕೋತೀನಿ ನನ್ನವಳಾಗಿ ಎಂದು ತಲೆ ನೇವರಿಸಿ ನೆತ್ತಿ ಚುಂಬಿಸಿದ ಆಕಾಶ್. ಸುಮಿತ್ರಮ್ಮ ಅಂದರೆ ಆಶಾಳ ಅಮ್ಮ ಇವರ ಬಾಂಧವ್ಯ ನೋಡಿ ದೇವರಿಗೆ ಕೈ ಮುಗಿದು ಬೇಡಿಕೊಂಡ್ರು, ಇವರನ್ನೆಂದೂ ಅಗಲಿಸಬೇಡಪ್ಪ ಎಂದು. ಆಕಾಶ್ ಹೊರಡಲು ಅನುವಾದ. ಅತ್ತೆ, ಮಾವನ ಹತ್ರ ಹೇಳಿ ಬೇರೆ ಮದುವೆ ಮಾಡೋ ಪ್ರಯತ್ನ ಮಾಡಿದರೆ ನಾನು ಮನುಷ್ಯನಾಗಿರಲ್ಲ ಅಂತ.
ಆಶಾಳನ್ನ ಪಡೆದುಕೊಳ್ಳೋಕ್ಕೋಸ್ಕರ ಊರು ಬಿಟ್ಟು ಬಂದಿದ್ದೀನಿ, ಕಳ್ಕೊಳ್ಳೋದಕ್ಕಲ್ಲ. ನಾನಿನ್ನು ಬರ್ತೀನಿ, ನೀನು ಯಾವುದಕ್ಕೂ ಭಯ ಪಡಬೇಡ ಆಶಾ ಎಂದು ಹೇಳಿ ಹೊರಟ ಆಕಾಶ್. ಆಕಾಶ್ ಹೆಚ್ಚು ಕಡಿಮೆ ಅಶ್ವಿತಾಳನ್ನ ಮರ್ತೇ ಬಿಟ್ಟಿದ್ದ. ಅವನಿಗೆ ಇದೊಂದು ಹೊಸ ತಲೆನೋವಾಗಿ ಕಾಡಿತು. ಅವನಿಗೆ ಓದು, ಕಾಲೇಜ್ ಬಗ್ಗೆನೂ ಆಸಕ್ತಿ ಇರಲಿಲ್ಲ. ಬಂದ ಉದ್ದೇಶ ಪೂರ್ಣಗೊಳಿಸಬೇಕೆಂಬುದೊಂದೇ ಅವನ ಹೆಬ್ಬಯಕೆಯಾಗಿತ್ತು. ಮಂಜುನಾಥ್ ಮಗಳಿಗೆ ಹೇಳಿದ್ರು, ನೀನೇನು ಹೆದರಬೇಡ, ಆಕಾಶ್ ನೀನು ಒಪ್ಕೋತಾನೆ, ಆದರೆ ವೆಯ್ಟ್ ಮಾಡು ಎಂದು. ಅವರ ಮಾತಿಂದ ಖುಷಿಯಾಗಿದ್ದಳು ಅಶ್ವಿತಾ. ಅವಳು ಕಾಲೇಜ್ಗೂ ಹೋಗತೊಡಗಿದ್ಲು. ಆದರೆ ಆಕಾಶ್ ಅಶ್ವಿತಾ ಒಬ್ರಿಗೊಬ್ರು ಮೀಟ್ ಆಗಿರಲಿಲ್ಲ. ಆಕಾಶ್ಗೂ ತನ್ನದೇ ಸಮಸ್ಯೆಗಳ ನಡುವೆ ಅಶ್ವಿತಾಳ ಸಮಸ್ಯೆ ದೊಡ್ಡದೆಂದು ಅನಿಸಿರಲಿಲ್ಲ. ಒಂದೆರಡು ದಿನ ಆಕಾಶ್ ರಜೆ ಹಾಕಿ ಊರಿಗೆ ಹೋಗಿದ್ದ. ಅವನಿಗೆ ತುರ್ತಾಗಿ ಮನೆಯಲ್ಲಿ ಆಶಾಳ ಕುರಿತು ಮಾತನಾಡಿ ಮನೆಯವರನ್ನ ಒಪ್ಪಿಸ್ಬೇಕಿತ್ತು. ಇವರ ನಡುವಿನ ಪ್ರೀತಿ ಮುಗಿದಿದೆ ಎಂದೇ ಅವರೆಲ್ಲರೂ ಭಾವಿಸಿದ್ರು. ಅದಕ್ಕಾಗಿ ಅವನು ಮಂಗಳೂರಿಗೆ ಓದಲು ಹೋಗುತ್ತಾನೆ ಅಂದಾಗಲೂ ಒಪ್ಪಿದ್ರು. ಮೊದಲೇ ಬಾಲ್ಯದಿಂದ ಚಿಗುರಿದ ಪ್ರೀತಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದಾನೆ. ಓದುವ ಅವನ ಆಸೆಯನ್ನು ಚಿವುಟುವುದು ಬೇಡ ಎಂದು. ಹೇಗಾದರೂ ಆಶಾಳನ್ನ ಮರೆಯಲಿ ಎಂಬುದೇ ಅವರ ಆಶಯವಾಗಿತ್ತು. ಆದರೆ ವಾಸ್ತವ ಬೇರೆಯದೇ ಇತ್ತು. ಅದೆಲ್ಲವನ್ನ ಆಕಾಶ್ ಮನೆಯವರಿಗೆ ತಿಳಿಸಿ ಹೇಳಬೇಕಿತ್ತು. ವಿರೋಧಿಸುವ ಮನಸ್ಸು ಯಾರಿಗೂ ಇಲ್ಲ. ಏಕೆಂದರೆ ರಕ್ತ ಸಂಬಂಧದ ಭಾವವಿದೆ. ಯಾವುದೋ ಕೈ ಕ್ಷಣದಲ್ಲಿ ದೂರಾದರೂ ಮತ್ತೊಮ್ಮೆ ಕೂಡಿಕೊಳ್ಳಲು ಕಾಯುತ್ತಿದ್ದಾರೆ. ಆದರೂ ಆಕಾಶ್ಗೆ ಭಯವಿದ್ದೇ ಇದೆ. ಆದರೆ ಈಗ ಆಕಾಶ್ ಮಾತನಾಡಲೇಬೇಕಿತ್ತು. ಅದಕ್ಕಾಗಿ ರಜೆ ಹಾಕಿ ಊರಿಗೆ ಬಂದಿದ್ದ. ಎಲ್ಲರೂ ಖುಷಿಯಾಗಿದ್ರು. ತುಂಬ ದಿನದ ತರುವಾಯ ಆಕಾಶ್ ಊರಿಗೆ ಬಂದಿದ್ದ. ಮನೆಯಲ್ಲೊಂದು ಸಣ್ಣ ಹಬ್ಬವೇ ಇದ್ದಂತೆ. ಆದರೆ ಗಾಯತ್ರಿ ಅಂದರೆ ಆಕಾಶ್ ಅಮ್ಮ ಅವ್ರಿಗೆ ಮಾತ್ರ ಮಗ ಮೊದಲಿನಂತಿಲ್ಲ, ಏನೋ ಕಳವಳದಲ್ಲಿದ್ದಾನೆ ಎಂದು ಅನಿಸ್ತಿತ್ತು. ಯಾಕೆ ಮಗ, ಮೈ ಹುಷಾರಿಲ್ವಾ? ಏನೋ ಶಾನೆ ಚಿಂತೆ ಮಾಡೋ ಥರ ಕಾಣ್ತೀಯಾ? ಏನಾದರೂ ತೊಂದರೆ ಇದ್ರೆ ಹೇಳು ಮಗ ಎಂದ್ರು. ಅಮ್ಮನನ್ನ ಬಿಗಿದಪ್ಪಿ ಕಣ್ಣೀರಿಟ್ಟ. ಅಮ್ಮ ಕ್ಷಮಿಸಮ್ಮ ಎನ್ನುತ್ತಾ ಕೈ ಮುಗಿದ. ಗಾಯತ್ರಿ ಅವರಿಗೆ ಗಾಬರಿಯಾಯಿತು. ಏನಾಯ್ತು ನನ್ನಪ್ಪ ಎಂದ್ರು. ಆಕಾಶ್ ಎಲ್ಲವನ್ನೂ ಹೇಳಿದ. ಆದರೆ ಎಲ್ಲಿಯೂ ಅಪ್ಪಿತಪ್ಪಿಯೂ ಅಶ್ವಿತಾಳ ಹೆಸರು ಹೇಳಲಿಲ್ಲ. ಅವನಿಗೆ ಅವಳ ನೆನಪು ಕೂಡ ಇರಲಿಲ್ಲ. ಗಾಯತ್ರಿಯವರಿಗೆ ಕಳವಳದಲ್ಲಿಯೂ ಖುಷಿಯಾಯಿತು. 2 ಮನಿ ಋಣ ಮುಗ್ದೇ ಹೋಗಿದೆ ಅಂತಾನೆ ಅಂದ್ಕೊಬಿಟ್ಟಿದ್ವಿ. ನೀ ಚಲೋ ಕೆಲಸನೇ ಮಾಡ್ದೆ ಕಣಪ್ಪ. ಆದಷ್ಟು ಬೇಗ ಅಪ್ಪನ ಕೂಡ ಮಾತಾಡಿ ಏನಾದರೂ ಮಾಡಂಬಿಡು. ಶಾನೆ ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಅವನ ತಲೆ ನೇವರಿಸಿದ್ರು. ಮನಸಾರೆ ಮಗನ ಕಾರ್ಯ ಮೆಚ್ಚಿದ್ರು. ಮತ್ತೆ ಮನೆ ಮಗಳು ಮನೆಗೆ ಬರ್ತಾಳೆ ಎಂಬುದೇ ಅವರ ಖುಷಿಯಾಗಿತ್ತು. ಆ ದಿನ ರಾತ್ರಿ ಊಟ ಮುಗಿದ ನಂತರ ಮಕ್ಕಳೆಲ್ಲರೂ ಆಕಾಶ್ ಜೊತೆ ಹರಟೆ ಹೊಡೆಯುತ್ತಿದ್ರು. ಕೆಲವರು ತಾಂಬೂಲ ಸೇವನೆಯಲ್ಲಿ ನಿರತರಾಗಿದ್ರು. ಆಗ ಅಡಿಗೆ ಮನೆಯ ಕೆಲಸ ಮುಗಿಸಿ ಬಂದ ಗಾಯತ್ರಿ, ಮಕ್ಕಳೆಲ್ಲ ಒಳಗೋಗಿ, ಟೈಮ್ ಆಯ್ತು, ಮಲಗಿ, ನಾಳೆ ಅಣ್ಣನ್ ಕೂಡ ಹರಟೆ ಹೊಡಿರಿ, ಈಗ ಹೋಗ್ರಿ ಎಂದ್ರು. ನಂತರ ನಿಧಾನಕ್ಕೆ, ಆಕಾಶ್ ಏನು ಹೇಳ್ಬೇಕು ಅಂದಿಯಲ್ಲ, ಈಗ ಹೇಳ್ ಮಗ ಎಂದ್ರು. ಮತ್ತೊಮ್ಮೆ ಎಲ್ಲವನ್ನೂ ಹೇಳಿದ ಆಕಾಶ್. ಎಲ್ಲರಲ್ಲೂ ಒಂದು ಆಶ್ಚರ್ಯ. ಮೊಳೆತರು ಯಾರೊಬ್ಬರೂ ಅವನನ್ನ ವಿರೋಧಿಸ್ಲಿಲ್ಲ. ಭಾರಿ ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಕಳೆದು ಹೋದ ಸಂಬಂಧ ಹುಡುಕಿ ತರ್ತೀನಿ ಅಂದ್ರೆ ಯಾರು ಬೇಡ ಅಂತಾರ ಮಗ? ನಂಗಂತೂ ನನ್ನ ಮಗಳು ನೋಡ್ದೆ ಶಿವನ್ ಪಾದ ಸೇರ್ಕೊಬಿಡ್ತೀನೇನೋ ಅನ್ಸಿತ್ತು. ನೋಡ್ ನನ್ನ ಕೂಗು ಆ ಗುಡ್ಡದ ಬೀರಪ್ಪ ಸ್ವಾಮಿಗೆ ಕೇಳಿಸಿತ್ತು ಅನ್ಸ್ತದ. ದಯ ತೋರ್ಸನ ಎಂದು ಕಾಣದ ದೇವರಿಗೆ ಕೈ ಮುಗಿದ್ರು ಆಕಾಶ್ನ ಅಜ್ಜಿ ಶಾಂತವ್ವ. ಆಕಾಶ್ಗೆ ದೊಡ್ಡ ಚಿಂತೆ ದೂರಾಯ್ತು. ಅವನ ನಿರ್ಧಾರವನ್ನ ಎಲ್ಲರೂ ಸ್ವಾಗತಿಸಿ ಸಮ್ಮತಿಸಿದ್ರು. ನಮ್ ಜಗಳದಿಂದ ಇಷ್ಟು ದಿನ ಈ ಮನೆ ಮಗಳು ಮೊಮ್ಮಗಳು ದೂರಾಗಿರುವುದೇ ಸಾಕು, ಇನ್ನಾದ್ರೂ ಬೆರೆತು ಬಾಳೋ ದಿನ ಬಂತು ಎಂದ್ಕೊಂಡ್ರು. ಆದ್ರೆ ಆಕಾಶ್ ಎಲ್ಲಿಯೂ ಈಶಯ್ಯ ಆಶಾಳಿಗೆ ಬೇರೆ ಹುಡುಗನನ್ನ ನೋಡಿರುವ ವಿಷಯ ತಿಳಿಸ್ಲಿಲ್ಲ. ಹಾಗೆಂದ್ರೆ ಮತ್ತೆಲ್ಲಿ ಮನೆಯವರ ನಿರ್ಧಾರ ಬದಲಾಗುತ್ತದೋ ಎಂಬ ಭಯ ಅವನದಾಗಿತ್ತು. ಆಕಾಶ್ ನಾಳೆ ಪುನಃ ಮಂಗಳೂರಿಗೆ ಹೋಗುವುದೆಂದು ನಿರ್ಧಾರವಾಗಿತ್ತು. ಮನೆಯಲ್ಲಿ ಒಪ್ಪಿಕೊಂಡ ವಿಷಯವನ್ನು ಆಶಾಳಿಗೂ ಕಾಲ್ ಮಾಡಿ ಹೇಳಿದ್ದ. ಮನೆಯಲ್ಲಿ ಅಪ್ಪ ಕೂಡ ಈಗ ಬೇರೆ ಮದುವೆಯ ಸುದ್ದಿ ಮಾತನಾಡುತ್ತಿಲ್ಲ ಎಂದಳು ಆಶಾ. ನನ್ನ ಮಾತುಗಳು ಮಾವನ ಮೇಲೆ ಚೆನ್ನಾಗಿ ಪರಿಣಾಮ ಬೀರಿದೆ ಎಂದುಕೊಂಡ ಆಕಾಶ್. ನಾಳೆ ಹೋಗುವುದೆಂದು ಊರಿನ ಸ್ನೇಹಿತರನ್ನ ಭೇಟಿ ಮಾಡಲು ಚಿಕ್ಕಪ್ಪನ ಮಗ ಅವಿನಾಶ್ ಜೊತೆ ಬೈಕ್ನಲ್ಲಿ ಹೊರಟಿದ್ದ ಆಕಾಶ್. ಹೇಗೋ ಆಯತಪ್ಪಿ ಬೈಕ್ನಿಂದ ಇಬ್ರು ಬಿದ್ದಿದ್ರು. ಅವಿನಾಶ್ಗೆ ಸಣ್ಣ ಪುಟ್ಟ ಗಾಯವಾದರೆ ಆಕಾಶ್ಗೆ ಬಲಗೈ ಮತ್ತು ಬಲಗಾಲು ಮುರಿದಂತಾಗಿತ್ತು. 15 ದಿನ ರೆಸ್ಟ್ ಮಾಡಬೇಕು ಎಂದು ಡಾಕ್ಟರ್ ಹೇಳಿದ್ರು. ಮನೆಗೆ ಬಂದು ಆಶಾಳಿಗೆ ವಿಷಯ ತಿಳಿಸಬೇಕೆಂದು ಮೊಬೈಲ್ ಹುಡುಕಿದ್ರೆ ಅವನ ಮೊಬೈಲ್ ಕಾಣೆಯಾಗಿತ್ತು. ತನ್ನ ತಮ್ಮಂದಿರನ್ನು ಕಳಿಸಿ ಅದೇ ಜಾಗದಲ್ಲಿ ಹುಡುಕಿಸಿದ್ರೂ ಅವನ ಮೊಬೈಲ್ ಸಿಗಲಿಲ್ಲ. ಈ ಸ್ಥಿತಿಯಲ್ಲಿ ಮಂಗಳೂರಿಗೆ ಹೋಗುವುದು ಬೇಡವೆಂದು ಮನೆಯ ಹೆಂಗಸರೆಲ್ಲ ಹಠೆ ಹಿಡಿದಿದ್ರಿಂದ ಅನಿವಾರ್ಯವಾಗಿ ಆಕಾಶ್ ಅಲ್ಲೇ ಉಳಿಯುವಂತಾಯಿತು.